ಕರ್ನಾಟಕ ಮಾದರಿಯಂತೆ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯ ಆಯ್ಕೆಯನ್ನ ಮಾಡಲಾಗಿದೆ. ಮುಖ್ಯಮಂತ್ರಿಯಾಗಿ ಭೂಪೇಂದ್ರ ಪಟೇಲ್ರನ್ನ ಅಚ್ಚರಿಯ ಆಯ್ಕೆ ಎಂಬಂತೆ ಘೋಷಣೆಯನ್ನ ಮಾಡಲಾಯಿತು. ವಿಜಯ್ ರೂಪಾನಿ ಪದತ್ಯಾಗದ ಬೆನ್ನಲ್ಲೇ ಗುಜರಾತ್ ನೂತನ ಮುಖ್ಯಮಂತ್ರಿಯಾಗಿ 59 ವರ್ಷದ ಭೂಪೇಂದ್ರ ಪಟೇಲ್ ಆಯ್ಕೆಯಾಗಿದ್ದಾರೆ. ಗುಜರಾತ್ ವೀಕ್ಷಕರಾಗಿ ತೆರಳಿದ್ದ ಕೇಂದ್ರ ಸಚಿವರಾದ ಥೋಮರ್ ಮತ್ತು ಪ್ರಹ್ಲಾದ್ ಜೋಶಿ ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಭೂಪೇಂದ್ರ ಪಟೇಲ್ ಹೆಸರನ್ನ ಅಚ್ಚರಿಯಾಗಿ ಆಯ್ಕೆ ಮಾಡಿದ್ರು. ಯಡಿಯೂರಪ್ಪ ರೀತಿಯೇ ರೂಪಾನಿ ಅವರು ಭೂಪೇಂದ್ರ ಪಟೇಲ್ ಹೆಸರು ಪ್ರಕಟಿಸಿದ್ರು. ನಾಳೆಯೇ ಭೂಪೇಂದ್ರ ಪಟೇಲ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 15 ತಿಂಗಳು ಆಡಳಿತ ನಡೆಸಲಿದ್ದಾರೆ. ಜೊತೆಗೆ ಮುಂದಿನ ವರ್ಷದ ಡಿಸೆಂಬರ್ನಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವಂತಹ ದೊಡ್ಡ ಸವಾಲು ಇವರ ಮೇಲಿದೆ. ಅಂದಹಾಗೆ ಕರ್ನಾಟಕದಲ್ಲಿ ಸಿಎಂ ಬೊಮ್ಮಾಯಿ ರೀತಿ ಗುಜರಾತ್ನಲ್ಲಿ ಭೂಪೇಂದ್ರ ಪಟೇಲ್ ಹೆಸರು ನಿಜವಾಗಿಯೂ ಅಚ್ಚರಿಯೇ ಸರಿ. ಯಾಕಂದ್ರೆ ಭೂಪೇಂದ್ರ ಪಟೇಲ್ರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಗುಜರಾತ್ನ ಅತಿದೊಡ್ಡ ಕ್ಷೇತ್ರವಾಗಿರೋ ಗಟ್ಲೋಡಿಯಾದಲ್ಲಿ 1,17,000 ಮತಗಳ ಅಂತರದಿಂದ ದಾಖಲೆಯ ಪ್ರಚಂಡ ಗೆಲುವನ್ನ ಭೂಪೇಂದ್ರ ಪಟೇಲ್ ಅವರು ಸಾಧಿಸಿದ್ದಾರೆ. ಹೀಗಾಗಿ ಪಟೇಲ್ ಸಮುದಾಯದ ಭರವಸೆಯ ನಾಯಕ ಅಂತ ಭೂಪೇಂದ್ರ ಪಟೇಲ್ರನ್ನ ಆಯ್ಕೆ ಮಾಡಲಾಗಿದೆ. ಭೂಪೇಂದ್ರ ಪಟೇಲ್ರ ಆಯ್ಕೆ, ಇದರ ಹಿಂದಿನ ಲೆಕ್ಕಾಚಾರಗಳೇನು, ಯಾಕೆ ಇವರನ್ನ ಅಚ್ಚರಿಯಾಗಿ, ಅದರಲ್ಲೂ ಕೂಡ ಮೊದಲ ಬಾರಿಗೆ ಆಯ್ಕೆಗೊಂಡಂತಹ ಶಾಸಕನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಿದ್ರು ಅನ್ನುವಂತಹ ಒಂದಷ್ಟು ಫ್ಯಾಕ್ಟರ್ಸ್ಗಳಿದೆ, ನೋಡೋಣ. ಮೊದಲ ಬಾರಿಗೆ ಭೂಪೇಂದ್ರ ಪಟೇಲ್ ರವರನ್ನ ಆಯ್ಕೆ ಮಾಡಲಾಗಿದೆ. ಇವತ್ತು ಪಟೇಲ್ ಸಮುದಾಯದ ಗುಜರಾತ್ನ 2ನೇ ಅತಿ ದೊಡ್ಡ ಸಮುದಾಯ ಪಟೇಲ್ ಸಮುದಾಯ. ಈ ಹಿಂದೆ 2017ರಲ್ಲಿ ನಡೆದಂತಹ ಚುನಾವಣೆ ಸಂದರ್ಭದಲ್ಲಿ ಆ ಹಿಂದೆ ಯಾವ ರೀತಿಯಾಗಿ ಕಾಂಗ್ರೆಸ್ ಈ ಪಾಟೀದಾರ್ ಸಮುದಾಯದ ಒಂದು ಹೋರಾಟವನ್ನ ಇಟ್ಕೊಂಡಿದ್ರು ಅನ್ನೋದು, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಇಬ್ರು ಕೂಡ ನೆಕ್ ಟು ನೆಕ್ ಫೈಟ್ ಅನ್ನ ಕೊಡಬೇಕಾದಂತಹ ಪರಿಸ್ಥಿತಿ ಬಂತು. ಇದೆಲ್ಲವನ್ನು ಕೂಡ ಈಗ ಬಿಜೆಪಿ ಗಮನದಲ್ಲಿ ಇಟ್ಕೊಂಡೆ ಪಟೇಲ್ ಸಮುದಾಯವನ್ನ ಕಡೆಗಣನೆ ಮಾಡ್ಲಿಕ್ಕೆ ಹೋದ್ರೆ, ಅವರಿಗೆ ಸ್ಥಾನಮಾನವನ್ನ ಕಲ್ಪಿಸಿ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು ಅನ್ನುವಂತಹ ಈ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ದಾರೆ. ಗುಜರಾತ್ನಲ್ಲಿ 12%ಕ್ಕೂ ಹೆಚ್ಚು ಪಟೇಲ್ ಪಾಟೀದಾರ್ ಜನಸಂಖ್ಯೆ ಇದೆ. 12%ಕ್ಕೂ ಹೆಚ್ಚು ಈ ಒಂದು ಸಮುದಾಯ ಪಾಟೀದಾರ್ ಸಮುದಾಯ ಇರೋ ಕಾರಣದಿಂದಾಗಿ ಅವರ ಮೇಲೆ ಹೆಚ್ಚಿನ ಫೋಕಸ್ ಮಾಡಲೇಬೇಕಾಗಿದೆ. ಅಷ್ಟು ಮತಗಳನ್ನ ತಮ್ಮತ್ತ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ. ಆ ಜವಾಬ್ದಾರಿ 1,17,000 ಮತಗಳನ್ನ ಪಡೆಯುವಂತಹ ಒಬ್ಬ ಶಾಸಕನಿಗೆ ಸಾಧ್ಯವಾಗಬಹುದು ಅನ್ನೋದು ಬಿಜೆಪಿಯ ಹೈಕಮಾಂಡ್ನ ಕ್ಯಾಲ್ಕುಲೇಷನ್. 182 ಸೀಟ್ಗಳ ಪೈಕಿ 80 ಕ್ಷೇತ್ರ ಗೆದ್ದಿರುವ ಪಟೇಲ್ ಸಮುದಾಯದ ನಾಯಕರುಗಳು. 182 ಸೀಟ್ಗಳ ಪೈಕಿ ಈಗ 80ರಷ್ಟು ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳ ಬಗ್ಗೆ ಅವಲೋಕಿಸ್ತಾ ಇದ್ದಾರೆ. ಬಿಜೆಪಿ ಪಕ್ಷದಲ್ಲೇ ಪ್ರಭಾವಿ ಪಟೇಲ್ ನಾಯಕರಿದ್ದಾರೆ. ಬಿಜೆಪಿ ಪಕ್ಷದಲ್ಲೇ ಪ್ರಭಾವಿ ಪಟೇಲ್ ನಾಯಕರಿದ್ರೂ ಕೂಡ ಯಾಕೆ ಭೂಪೇಂದ್ರ ಪಟೇಲ್ ಅವರನ್ನೇ ಆಯ್ಕೆ ಮಾಡಿದ್ರು ಅಂದ್ರೆ, ಅವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ನಾಯಕತ್ವದ ಒಂದು ಗುಣಗಳು ಮತ್ತು ಆ ಒಂದು ಜನರನ್ನ ಅಟ್ರಾಕ್ಟ್ ಮಾಡಬಲ್ಲವಂತ ಶಕ್ತಿ ಇವರ ಬಳಿ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ದಾರೆ. ಮೋದಿ ಮತ್ತು ಆನಂದಿಬೆನ್ ಪಟೇಲ್ ಅತ್ಯಾಪ್ತರಾಗಿರೋದು ಕೂಡ ಇಲ್ಲೊಂದು ಪ್ರಮುಖ ಕಾರಣ ಅಂತ ಹೇಳಬಹುದು. ಗುಜರಾತ್ನ ಒಂದು ಮಾಡೆಲ್ ಅನ್ನ, ಒಂದು ಪರಿಶುದ್ಧ ಸರ್ಕಾರವನ್ನ ತರಬೇಕು ಅಂದ್ರೆ ಇವರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಒಂದಷ್ಟು ವಿಶ್ವಾಸವನ್ನ ತೋರಿದ್ರಲ್ಲಿ ಪ್ರಧಾನಿಗಳು ಕೂಡ ಮುಖ್ಯರಾಗ್ತಾರೆ. ಅಪರಾಧ ಹಿನ್ನೆಲೆ ಇಲ್ಲದಂತಹ ಶುದ್ಧ ಹೆಸರು ಇವರದ್ದು ಅನ್ನೋದು, ಆ ಕಾರಣಕ್ಕೆ ಇವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಕ್ಲೀನ್ ಇಮೇಜ್, ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನುವಂತಹ ಒಂದು ಕ್ಲೀನ್ ಇಮೇಜ್ ಅನ್ನ ಹೊಂದಿದ್ದಾರೆ. ಮೊದಲ ಬಾರಿಗೆ ಪಟೇಲ್ ಶಾಸಕ ಎಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಇದು ಅವರ ವಿದ್ಯಾರ್ಹತೆ. ಮೊದಲ ಬಾರಿಗೆ ಪಟೇಲ್ ಶಾಸಕರನ್ನ ಆಯ್ಕೆ ಮಾಡಲಾಗಿರೋದು, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಆ ಒಂದು ಕಮ್ಯುನಿಟಿಗೆ ಹೆಚ್ಚು ಗಮನ ಸೆಳೆಯುವಂತಹ ವಿಚಾರ ಆಗುತ್ತೆ. ಮತ್ತು ಎಂಜಿನಿಯರಿಂಗ್ ಓದಿದ್ದಾರೆ ಇವರು. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗಬಹುದು. ಯಾಕಂದ್ರೆ ಇನ್ನು 14 ತಿಂಗಳಿಗೆ ಎಲೆಕ್ಷನ್ ಬರೋ ಕಾರಣದಿಂದಾಗಿ ಎಲೆಕ್ಷನ್ ಕ್ಯಾಲ್ಕುಲೇಷನ್ ಮೇಲೇನೆ ಈ ಪಟೇಲ್ ಸಮುದಾಯದ ನಾಯಕನನ್ನ ಮುಖ್ಯಮಂತ್ರಿಯಾಗಿ ಅಚ್ಚರಿಯಾಗಿ ಆಯ್ಕೆ ಮಾಡಿರೋದು. ಹಾಗಿದ್ರೆ ರೂಪಾನಿ ಅವರು ಪದತ್ಯಾಗ ಮಾಡಿದ್ರು. ಅವರು ಯಾಕೆ ಪದತ್ಯಾಗ ಮಾಡಬೇಕಾಯಿತು ಅನ್ನೋದನ್ನ ಗಮನಿಸೋದಾದ್ರೆ, ವಿಜಯ್ ರೂಪಾನಿ ಮೃದು ಆಡಳಿತ, ಅವರೊಂಥರ ರಫ್ ರಗಡಾಗಿ ಆ ಒಂದು ಆಡಳಿತತ್ವವನ್ನು ತೆಗೆದುಕೊಂಡು ಹೋಗಲ್ಲ, ರೆಬಲ್ ನಾಯಕತ್ವ ಇಲ್ಲ ಅವರಲ್ಲಿ ಅನ್ನುವಂಥದ್ದು, ಮತ್ತು ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲದಂತಹ ಆರೋಪವೂ ಕೂಡ ಇದೆ. ಅಧಿಕಾರಿಗಳು ಒಂದು ಕಡೆ ಆದರೆ ರೂಪಾನಿ ಅವರ ಒಂದು ಆಲೋಚನೆ ಒಂದು ಕಡೆ, ಎರಡೂ ಕೂಡ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಅನ್ನುವಂತಹ ಆರೋಪ. ಆಂತರಿಕ ಬೇಗುದಿ, ಪ್ರಬಲ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಈಗಲೇ ಆಡಳಿತ ವಿರೋಧಿ ಅಲೆಯನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಚುನಾವಣೆ ಮೇಲೆ ಇದು ಎಫೆಕ್ಟ್ ಬೀಳುತ್ತೆ. ಆ ಕಾರಣಕ್ಕಾಗಿ ಈ ಬದಲಾವಣೆಯ ಅನಿವಾರ್ಯ ಇದೆ ಎನ್ನುವಂತಹ ಒಂದು ಚರ್ಚೆಗಳು ಒಳೊಳಗೆ ನಡೀತಾ ಇತ್ತು. ರೂಪಾನಿ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋದ್ರೆ
ಸೋಲು ಖಚಿತ ಅನ್ನುವಂತಹ ಒಳ ಅಭಿಪ್ರಾಯಗಳು ಕೂಡ ಅಲಭ್ಯವಾಗಿತ್ತು. ಸೊ ಈ ಕಾರಣಕ್ಕೆ ಮೃದು ವ್ಯಕ್ತಿತ್ವ, ಅಧಿಕಾರಿಗಳ ಜೊತೆಗೆ ಒಂದು ಕಂಟ್ರೋಲ್ ಇಲ್ಲ, ಅವರೊಂದು ಇವರೊಂದು ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಇನ್ನು ಆಡಳಿತ ವಿರೋಧಿ ಅಲೆಯೂ ಕೂಡ ಸ್ವಪಕ್ಷದಲ್ಲೇ ಇದೆ. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಒಂದು ನಿರ್ಧಾರ RSS ಸಮೀಕ್ಷೆ ಪರಿಗಣಿಸಿ ರೂಪಾಣಿಯನ್ನ ಬದಲಾವಣೆ ಮಾಡಿದ್ದಾರೆ. RSS ಒಂದು ಸಮೀಕ್ಷೆಯನ್ನ ನಡೆಸಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರವನ್ನ ಹಾಕಿದ್ದಾರೆ. ಸೊ ಮುಂದಿನ ಚುನಾವಣೆ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು ಅಂತ ಆ ಕ್ಯಾಲ್ಕುಲೇಷನ್ ಮೇಲೆ ರೂಪಾಣಿಯವರ ರಾಜೀನಾಮೆ ಆಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ರೂಪಾಣಿ ಕೆಳಗಿಳಿಸುವಂತಹ ಚರ್ಚೆ ಆಗಿದ್ದು ರೂಪಾಣಿಯವರ ಗಮನಕ್ಕೂ ಕೂಡ ಬಂದಿದೆ. ಸೊ ಹೀಗಾಗಿ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಾವೇ ಅವ್ರು ನಮಗೆ ಹೇಳಿ ಕೆಳಗಿಳಿಸೋದ್ರ ಬದಲಾಗಿ ನಾನೇ ಆ ಸ್ಥಾನದಿಂದ ಕೆಳಗಿಳಿದ್ರೆ ಗೌರವ ಹೆಚ್ಚುತ್ತೆ ಅನ್ನೋ ಕಾರಣಕ್ಕೆ ರೂಪಾಣಿಯವರು ರಾಜೀನಾಮೆಯನ್ನ ಕೊಟ್ಟರು. ಅವರ ರಾಜೀನಾಮೆಯಿಂದ ಮುಂದೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಉದ್ಭವ ಆದಾಗ ಮುಂದಿನ ದಿನಗಳಲ್ಲಿ ಚುನಾವಣೆ ದೃಷ್ಟಿಕೋನದಿಂದ ಯಾರು ಪಕ್ಷಕ್ಕೆ ಬಲ ತುಂಬಬಲ್ಲರು ಮತ್ತು ಎಲ್ಲರನ್ನೂ ವಿಶ್ವಾಸದಿಂದ ತೆಗೆದುಕೊಂಡು ಹೋಗಬಲ್ಲರು ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಸೂಕ್ತ ವ್ಯಕ್ತಿಯನ್ನಾಗಿ ಭೂಪೇಂದ್ರ ಪಟೇಲ್ ಒಂದು ರೀತಿ ನಮ್ಮ ಕರ್ನಾಟಕದ ಮಾದರಿ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ, ಯಾರಾಗ್ತಾರೆ ಅನ್ನುವಂತಹ ಒಂದಷ್ಟು ಕಾಂಪಿಟೇಷನ್ಸ್ಗಳ ಮಧ್ಯೆ ದುತ್ತಂತ ಭೂಪೇಂದ್ರ ಪಟೇಲ್ ಅವರ ಹೆಸರು ಮೇಲ್ಬಂತು. ಇನ್ನು ನಮ್ಮ ರಾಜ್ಯದ ಗಮನಕ್ಕೆ ಬರೋಣ. ನಾಡಹಬ್ಬ ದಸರೆಗೆ ದಿನಗಣನೆ ಶುರುವಾಗಿರುವಾಗಲೇ ಮೈಸೂರಿನಲ್ಲಿ ಟೆಂಪಲ್ ಪಾಲಿಟಿಕ್ಸ್ ಬಲು ಜೋರಾಗಿ ನಡೀತಾ ಇದೆ. ನಂಜನಗೂಡು ದೇವಾಲಯದ ಬಳಿಕ ಮೈಸೂರಿನ ಹೆಗ್ಗುರುತುಗಳಲ್ಲಿ ಒಂದಾಗಿರೋ 101 ಗಣಪತಿ ದೇಗುಲ ತೆರವಿಗೆ ಜಿಲ್ಲಾಡಳಿತ ಆದೇಶ ಮಾಡಿತು. ಮೈಸೂರು ಜಿಲ್ಲಾಡಳಿತ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಸಂಸದ ಪ್ರತಾಪ್ ಸಿಂಹ ಅವರಂತೂ ಜಿಲ್ಲಾಡಳಿತದ ವಿರುದ್ಧ ಕೆಂಡ ಕಾರಿದ್ದಾರೆ. ಹಿಂದೂ ದೇವಸ್ಥಾನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಲಾಗ್ತಿದೆ. 90ಕ್ಕಿಂತ ಹೆಚ್ಚು ದೇವಸ್ಥಾನ ನೆಲಸಮಕ್ಕೆ ಜಿಲ್ಲಾಡಳಿತ ಪಟ್ಟಿ ಮಾಡಿದೆ. ಕೋರ್ಟ್ ನಿರ್ದೇಶನಗಳನ್ನು ಜಿಲ್ಲಾಡಳಿತ ಪಾಲನೆ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಈ ಬಗ್ಗೆ ಪರಿಶೀಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಶಾಸಕ ತನ್ವೀರ್ ಸೇಠ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಮಧ್ಯೆ ದೇವಾಲಯ ಕೆಡವಿದ್ದು ತಪ್ಪು ಎಂಬ ಸಿದ್ದರಾಮಯ್ಯ ಅವರ ಮಾತನ್ನ ಮುಕ್ತ ಕಂಠದಿಂದ ಸ್ವಾಗತಿಸ್ತೇನೆ, ದೇವಸ್ಥಾನ ಉಳಿಸಿ ಎಂಬ ಜನಾಂದೋಲನ ಮಾಡ್ತೀವಿ ಅಂದಿದ್ದಾರೆ. ಆದರೆ ಸಿದ್ದರಾಮಯ್ಯ ಟ್ವೀಟ್ ಅನ್ನ ನಂಜನಗೂಡು ಶಾಸಕ ಹರ್ಷವರ್ಧನ್ ಟೀಕಿಸಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ತ್ಯಾಗರಾಜ ವೃತ್ತದ ಬಳಿ ಇರುವಂತಹ 101 ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಈಗ ದೇವಸ್ಥಾನಗಳಿಗೆ ಎದುರಾಗಿರುವಂತಹ ಕಂಟಕವನ್ನು ನಿವಾರಣೆ ಮಾಡುವಂತ ಹೇಳಿ ಗಣೇಶನಿಗೆ ನಾವೆಲ್ಲ ಬೇಡಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ವಿ. ಯಾರೇ ಒಂದು ಹೊಸ ಕಾರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, 101 ಗಣಪತಿ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದು ನಮ್ಮ ನಂಬಿಕೆಯ ಪ್ರತೀಕ. ಇದು ನಮ್ಮ ವಿಶ್ವಾಸದ ಇಡುಗಂಟನ್ನ ಈ 101 ಗಣಪತಿಯನ್ನು ಇಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಇದನ್ನು ನಾವು ಕುಲ್ಲಾ ಮಾಡ್ತೀವಿ. ಈ ತಿಂಗಳು 22ನೇ ತಾರೀಕು ಅದಕ್ಕೆ ಕುಲ್ಲಾ ಮಾಡೋದಕ್ಕೆ ನಾವು ಡೇಟ್ ಕೊಟ್ಟಿದ್ದೀವಿ. ಒಂದೊಂದು ನೋಟಿಸ್ ಅನ್ನು ಕಳಿಸ್ಬಿಟ್ಟು ಇಂಥ ದಿನ ಕುಲ್ಲಾ ಮಾಡ್ತೀವಿ ಅಂತ ಬಿಡ್ತಾರೆ. ಏನೇ ಕೇಳಕ್ ಹೋದ ಕೂಡಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತಾರೆ. ಆದ್ರೆ ಈ ದೇವಸ್ಥಾನದ ಈ ಮೂಲ, ಇಲ್ಲಿರುವ ಜನರ ನಂಬಿಕೆ, ಇದೆಲ್ಲದನ್ನು ಕೂಡ ಪರಿಗಣಿಸದಲೆ ಏಕಾಏಕಿ ಮೈಸೂರಿನಾದ್ಯಂತ ಸುಮಾರು 90ಕ್ಕಿಂತ ಬಿಡ್ತೀವಿ ಅಂತ ಹೇಳಿದಾಗ ಸಹಜವಾಗಿ ಜನರ ಮನಸ್ಸಿನಲ್ಲಿ ಆತಂಕಗಳು ಸೃಷ್ಟಿಯಾಗ್ತದೆ, ನೋವು ಬರ್ತದೆ. ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆದಾಗ ಸಹಜವಾಗಿ ಕೂಡ ಪ್ರತಿರೋಧ ಅನ್ನೋದು ಕೂಡ ಕಂಡುಬರುತ್ತೆ. ಸೆಲೆಕ್ಟಿವ್ ಆಗಿ ಇಲ್ಲಿವರೆಗೂ 6-7 ದೇವಸ್ಥಾನ ಹೊಡೆದಿದ್ರು. ಇದರೊಳಗಡೆ ಯಾವ ದರ್ಗಾ ಇಲ್ವಾ, ಯಾವ ಮಸೀದಿ ಇಲ್ವಾ, ಯಾವ ಚರ್ಚ್ ಇಲ್ವಾ, ಬರೀ ಹಿಂದೂಗಳ ದೇವಸ್ಥಾನನ್ನೇ ಟಾರ್ಗೆಟ್ ಮಾಡ್ತೀರಿ. ಅದು ಬೆಳಗಿನ ಜಾವ ಕಳ್ಳರ ತರ ಬರ್ತೀರಿ. 3 ಗಂಟೆ 4 ಗಂಟೆ 5 ಗಂಟೆಗೆ ಯಾರಾದ್ರೂ ಕನ್ನ ಹಾಕೋರು ಮಾತ್ರ ಬರೋದು ತಿಳ್ಕೊಳ್ಳಿ. ಹಾಗೆ ಜಿಲ್ಲಾಡಳಿತನೂ ಕೂಡ, ಈ ಅಧಿಕಾರಿಗಳು ಕೂಡ ಈ ಕಳ್ಳಕಾಕರು ಬರುವಂತ ಸಂದರ್ಭದಲ್ಲಿ ಹೋಗಿ ಏಕಾಏಕಿ JCB ಇಟಾಚಿ ತಗೊಂಡೋಗಿ ದೇವಸ್ಥಾನಗಳನ್ನ ಬುಡಮೇಲು ಮಾಡ್ತಾ ಇರುವಂತದ್ದು, ನೆಲಸಮ ಮಾಡ್ತಾ ಇರುವಂತದ್ದು ಖಂಡಿತ ನಮಗೆ ಒಪ್ಪಿಗೆ ಸಾಧ್ಯ ಇಲ್ಲ. ಈ ಸೆಲೆಕ್ಟಿವ್ ಆಗಿ ಈ ಕಾನೂನು ಬಗ್ಗೆ ಒಂದು ಕಮ್ಯುನಿಟಿಗೆ ಹೇಳೋದು ಇನ್ನೊಂದು ಕಮ್ಯುನಿಟಿಗೆ ಹೇಳದಲ್ಲೇ ಇರುವಂತದ್ದು ಇದೆಯಲ್ಲ, ಅದು ನಾನು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಮೌಲ್ಯಗಳ ಬಗ್ಗೆ, ಭಾರತೀಯ ಸಂಸ್ಕೃತಿ ಬಗ್ಗೆ, ಇಲ್ಲಿನ ನೆಲಜಲದ ಬಗ್ಗೆ, ಇಲ್ಲಿನ ಆರಾಧ್ಯ ದೈವಗಳ ಬಗ್ಗೆ ಅಭಿಮಾನ ಇಟ್ಕೊಂಡಿರೋದ ಯಾವುದೇ ವ್ಯಕ್ತಿಗೂ ಕೂಡ ಆಕ್ರೋಶ ಬಂದೇ ಬರುತ್ತೆ. ದೇವಸ್ಥಾನ ಏಕಾಏಕಿ ಹೋಗಿ ಹೊಡೆದಾಕಿದಾಗ ಆ ಮೂರ್ತಿಗಳು ಅಲ್ಲಿ ಏನೋ ಇರುತ್ತದೆ, ಅದು ತೀರಾ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಅದನ್ನ ಸ್ಥಳಾಂತರ ಮಾಡಲೇಬೇಕು ಅಂತಂದಾಗ ಜನರ ವಿಶ್ವಾಸ ತಕೊಂಡು ಅದಕ್ಕೆ ಬದಲಿ ಜಾಗವನ್ನು ತೋರಿಸಿ ಅದಕ್ಕೆ ಸರ್ಕಾರದಿಂದ ಸಹಾಯವನ್ನು ಕೂಡ ಮಾಡಿಸಿ ನೀವು ಮಾಡ್ಬೇಕಿತ್ತಾನೆ. ಈ ಪ್ರಕ್ರಿಯೆ ಏನಿದೆ, ನ್ಯಾಯಾಲಯ ಮತ್ತು ಜಿಲ್ಲಾಡಳಿತದ ಮಧ್ಯೆ ನಡೀತಾ ಇರುವಂತದ್ದು, ಇದು ಮಾತಾಡುವಂತಹ ವಿಧಾನಗಳು ಯಾವ ಸಂದರ್ಭದಲ್ಲಿ ಮಾತಾಡಬೇಕು, ಏನ್ ಮಾತಾಡಬೇಕು ಅನ್ನೋದು ಇರ್ಬೇಕು. ನೇರವಾಗಿ ಧಮಕಿ ಆದ್ರೆ ನಾವ್ಯಾರು ಬಳೆ ತೊಟ್ಕೊಂಡು ಕೂತಿಲ್ಲ. ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಚುನಾಯಿತ ಪ್ರತಿನಿಧಿ ಜನರ ರಕ್ಷಣೆಗೆ ನಿಲ್ಬೇಕಾಗಿರುವಂತದ್ದು, ಅವ್ರ ಮಧ್ಯೆನೆ ಜಗಳ ಉಂಟು ಮಾಡಿ ನಿಮ್ಗೆ ಏನ್ ಲಾಭ ಸಿಗುತ್ತೆ? ರಾಜಕಾರಣ ಮಾಡ್ಬೇಕಾದ್ರೆ ಅದಕ್ಕೆ ವಿಧಾನಗಳು ಬೇರೆ ಇದೆ, ವಿಷಯಗಳು ಬೇರೆ ಇದೆ. ಇಂಥ ವಿಚಾರಗಳಲ್ಲಿ ರಾಜಕೀಯ ಸರಿಯಲ್ಲ.
ತನ್ವೀರ್ ಸೇಠ್ ಅವ್ರ ಬಗ್ಗೆ ನನ್ ಬಹಳ ಅಪಾರವಾದಂತ ಗೌರವ ಇದೆ. ಇತರ ಅಲ್ಪಸಂಖ್ಯಾತ ನಾಯಕರ ತರ ಅಲ್ಲ, ಒಬ್ಬರ ಎಜುಕೇಟೆಡ್ ಡೀಸೆಂಟ್ ಪಾಲಿಟಿಷಿಯನ್. ನಾನು ತನ್ವೀರ್ ಸೇಠ್ ಅವರಿಂದ ಇಂಥ ಮಾತನ್ನು ನಿರೀಕ್ಷೆ ಮಾಡಲಿಲ್ಲ. ನಾವೆಲ್ಲ ಬಳೆ ತೊಟ್ಟಿಲ್ಲ ಅಂತಂದ್ರೆ ಏನರ್ಥ? ತನ್ವೀರ್ ಸೇಠ್ ಅವರೇ, ನಾವು ಚಂದವಾಗಿ ಅಂದವಾಗಿ ಸೀರೆಯನ್ನ ತೊಡಿಸಿ ಬಳೆಯನ್ನ ತೊಡಿಸಿ ನಮ್ಮ ದೇವತೆಗಳನ್ನ ನಾವು ಆರಾಧಿಸ್ತೀವಿ. ನಾವು ಹೆಣ್ಣಿಗೆ ಅತಿ ಹೆಚ್ಚು ಗೌರವನ ಕೊಡುವಂತ ಸಮಾಜ ನಮ್ದು. ತನ್ವೀರ್ ಸೇಠ್ ಅವರೇ, ಹೆಣ್ಣು ಬಳೆ ತೊಟ್ಕೊಂಡಿಲ್ಲ ಅಂತಂದ್ರೆ ಹೆಣ್ಣು ಅಂದ್ರೆ ಅಬಲೆ ಅಂತ ನಿಮ್ಮರ್ಥನ? ಅದು ಹೆಣ್ಣಿನ ಬಗ್ಗೆ ಯಾಕೆ ತಾತ್ಸಾರವನ್ನು ಇಟ್ಕೊಂಡಿದ್ರೆ? ನಿಮ್ಮ ಧರ್ಮದಲ್ಲಿ ಹೆಣ್ಣನ್ನ ಬುರ್ಕಾಳದೊಳಗಡೆ ಕಟ್ಟಿಟ್ಟು ಅಡುಗೆ ಕೋಣೆಗೆ ಸೀಮಿತವಾಗಿ ಭೋಗದ ವಸ್ತುವಾಗಿ ನೀವು ನೋಡಬಹುದು. ಆದ್ರೆ ನಮ್ಮ ಧರ್ಮದಲ್ಲಿ ನಾವು ಅವಳಿಗೆ ಪೂಜ್ಯ ಸ್ಥಾನವನ್ನ ಕೊಟ್ಟಿದ್ದೀವಿ. ಬಳೆ ತೊಟ್ಕೊಂಡಿಲ್ಲ ಈ ತರದೆಲ್ಲ ಮಾತಾಡಕ್ ಹೋಗ್ಬೇಡಿ. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ಹುಲ್ಲಳ್ಳಿ ಹತ್ರ ನೆಲಸಮ ಮಾಡಿರುವಂತಹ ದೇವಸ್ಥಾನದ ವಿಚಾರದಲ್ಲಿ ತಾಲೂಕು ಆಡಳಿತವನ್ನ ಜಿಲ್ಲಾಡಳಿತವನ್ನ ತಗಾದೆಗೆ ತೆಗೆದುಕೊಂಡು ಬದಲಿ ವ್ಯವಸ್ಥೆಯನ್ನ ಪರ್ಯಾಯ ವ್ಯವಸ್ಥೆನ ಮಾಡಬೇಕಿತ್ತು ಅಂತ ಏನ್ ಹೇಳಿದರೆ ಅದನ್ನ ನಾನು ಮುಕ್ತ ಕಂಠದಿಂದ ಶ್ಲಾಘನೆಯನ್ನ ಮಾಡ್ತೀನಿ. ಅದನ್ನ ನಾನು ಸ್ವಾಗತಿಸ್ತೀನಿ. ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದು ನನಗೆ ಬಹಳ ಬೇಜಾರಾಯ್ತಲ್ಲಿ. ಸುಪ್ರೀಂ ಕೋರ್ಟಿಂದ ಬಂದ ಮೇಲೆ ಯಾರು ಕೂಡ ಅದನ್ನ ನಿಲ್ಸಕ್ಕಾಗಲ್ಲ ರೀ. ಇದು ನನ್ನ ಕೈಯಲ್ಲಿ ಇಲ್ಲ. ಇದನ್ನ ಐ ವಾಸ್ ವೆರಿ ಹೆಲ್ಪ್ಲೆಸ್. ನನ್ಗೆ ಊರ್ ಜನರ ಭಾವನೆ ಅರ್ಥ ಆಗತ್ತೆ. ನನಗೆ ಆಫೀಸರ್ ಸರಿ ಮಾಡ್ತಿದ್ದಾರೆ ಅಂತಂದ್ರೆ ದಿಸ್ ಇಸ್ ದೇ ಆರ್ ಅಂಡರ್ ಲಾಟ್ ಆಫ್ ಪ್ರೆಷರ್. ಕ್ಯಾನ್ ಯು ಕಂಟೆಂಪ್ಟ್ ದಟ್ ಕೋರ್ಟ್? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕ್ಯಾನ್ ಕಂಟೆಂಪ್ಟ್. ಕೋರ್ಟ್ ನಿರ್ದೇಶನದಂತೆ ಜಿಲ್ಲಾಡಳಿತ ನಡ್ಕೊಳ್ತಾ ಇದೆ ಅನ್ನೋದೇನೋ ಸರಿ, ಆದರೆ ಕೋರ್ಟ್ ಕೇವಲ ದೇವಸ್ಥಾನಗಳನ್ನು ಮಾತ್ರ ತೆರವು ಮಾಡಿ ಉಳಿದದ್ದು ಯಾವುದರ ಬಗ್ಗೆನೂ ಗಮನ ಹರಿಸಬೇಡಿ ಅಂತ ಹೇಳಿಲ್ಲ. ಇದನ್ನು ಜಿಲ್ಲಾಡಳಿತವು ಕೂಡ ಅಬ್ಸರ್ವ್ ಮಾಡಬೇಕು ಅಂತ ಅನಿಸುತ್ತೆ. ಒಂದು ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಲಿಟ್ರಲಿ 6-7 ದೇವಸ್ಥಾನಗಳನ್ನ ಈ ರೀತಿ ಧ್ವಂಸ ಮಾಡ್ತೀರಿ ಅಂತ ಅಂದಾಗ ಯಾಕೆ ಉಳಿದದ್ದು ಕಾಣಿಸಲ್ವಾ ಅಂತ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಅದಕ್ಕೆ ನಿಮ್ಮಲ್ಲಿ ಏನು ಉತ್ತರ ಇದೆ ಅನ್ನೋದನ್ನ ಫಸ್ಟ್ ಹೇಳಿ. ಸುಮ್ಮನೆ ರಾತ್ರೋರಾತ್ರಿ ಬಂದು ಧ್ವಂಸ ಮಾಡ್ತೀನಿ ಅಂತ ಅಂದರೆ ಕೋರ್ಟ್ ನಿಯಮಗಳನ್ನ ಪಾಲನೆ ಮಾಡಬೇಕು ನಿಜ. ಹಾಗಂದ ಮಾತ್ರಕ್ಕೆ ಜನರ ಭಾವನೆಗಳ ಜೊತೆಗೆ ಆಟ ಆಡಬೇಡಿ. ಎರಡೂ ಕಡೆಯಲ್ಲೂ ಸೇಮ್ ನ್ಯಾಯವನ್ನು ಒದಗಿಸಿ, ಆಗ ಸೂಕ್ತ ಅಂತ ಅನ್ಸುತ್ತೆ. ಇನ್ನು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಬಹುತೇಕ ಖಚಿತ ಆಗ್ತಿದೆ. ಜೆಡಿಎಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಡಲು ಮಲ್ಲಿಕಾರ್ಜುನ ಖರ್ಗೆ ಒಪ್ಪಿದ್ದಾರೆ. ಆದರೂ 4 ಸೀಟು ಗೆದ್ದು ಕಿಂಗ್ ಮೇಕರ್ ಅನಿಸಿಕೊಂಡಿರೋ ಜೆಡಿಎಸ್ ನಾಳೆ ಸಂಜೆ ತನ್ನ ನಿರ್ಧಾರವನ್ನು ಹೇಳುತ್ತೆ. ಇನ್ನು ಕಾಂಗ್ರೆಸ್ ಜೊತೆ ಮೈತ್ರಿ ಬಗ್ಗೆ ಸುಳಿವು ಕೊಟ್ಟಿರೋ ಕುಮಾರಸ್ವಾಮಿ ನಾವೇನು ಬಿಜೆಪಿ ಅಡಿಯಾಳುಗಳಲ್ಲ ಅಂದಿದ್ದಾರೆ. ಇನ್ನು ಬಿಜೆಪಿಗೆ ಆಪರೇಷನ್ ಭೀತಿ ಎದುರಾಗಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೇಯರ್ ಚುನಾವಣೆ ಘೋಷಣೆ ಆಗಲಿ ಆಮೇಲೆ ನೋಡೋಣ ಅಂತ ಆಪರೇಷನ್ ಬಿಜೆಪಿ ಬಗ್ಗೆ ಪರೋಕ್ಷ ಸುಳಿವನ್ನ ಕೊಟ್ಟಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಾತನಾಡಿ ಏನೇ ಗೊಂದಲ ಇದ್ರೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗುತ್ತೆ, ಕಟೀಲ್ರು ಜೋಕರ್ ರೀತಿ ಮಾತನಾಡ್ತಾರೆ ಅಂತ ಟೀಕಿಸಿದ್ದಾರೆ. ಆದರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಮಾತ್ರ ಕಲಬುರಗಿಯಲ್ಲಿ ಬಿಜೆಪಿ ಮೇಯರ್ ಆಗೋದು ಖಚಿತ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ನಾವೇನು ಅವ್ರಿಗೇನು ಯಾರಿಗೂ ಏನು ನಾವೇನು ಗುತ್ತಿಗೆಗಿಲ್ಲ, ನಾವೇನು ಬಿಜೆಪಿ ಅವ್ರ ಅಡಿಯಾಳುಗಳ ನಾವೇನು ಬಿಜೆಪಿ ಅವ್ರಿಗೆ ಏನು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದೇವೆ. ತಾವು ಮುಸಲ್ಮಾನ್ ಬಂಧುಗಳು ಅರ್ಥ ಮಾಡ್ಕೋಬೇಕು, ಜೆಡಿಎಸ್ ಪಕ್ಷದ ಶಕ್ತಿ ಇವತ್ತು ಕುಂದಿಲ್ಲ. ನೀವು ಈ ಪಕ್ಷವನ್ನು ಸಂಪೂರ್ಣವಾಗಿ ನೀವು ಆಶೀರ್ವದಿಸಿದರೆ, ಈ ಪಕ್ಷದ ಪರವಾಗಿ ನೀವು ನಿಂತರೆ ಈ ರಾಜ್ಯದಲ್ಲಿ ಬಿಜೆಪಿಯನ್ನು ಸಂಪೂರ್ಣವಾಗಿ ಕಿತ್ತಾಕ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಅನೌನ್ಸ್ಮೆಂಟ್ ಆಗಲಿ, ಆಮೇಲೆ ನಾವು ಮಾತಾಡ್ತೀವಿ. ಆಪರೇಷನ್ ಕಮಲ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಪರೇಷನ್ ಲೋಟಸ್ ಪ್ರಯತ್ನ ನಡೀತಾ ಇದೆ ಅಂತ ಕೂಡ ಗೊತ್ತಿದೆ. ಅವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾನು ಇಂಟರ್ಫಿಯರ್ ಆಗಿ ಹೋಗಲ್ಲ. ನೋಡೋಣ, ಆಮೇಲೆ ಮಾತಾಡೋಣ. ಡೇಟ್ ಅನೌನ್ಸ್ ಆಗಲಿ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜನತಾದಳ ಮೈತ್ರಿಕೂಟ ಆಗಲಿದೆ. ಏನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಿದ್ದಾರೆ, ಇವರು ಒಂದು ಜೋಕರ್ ತರ ಇಲ್ಲಿ ಬಂದು ಯಕ್ಷಗಾನ ತರ ಡಾನ್ಸ್ ಮಾಡಿ ಇಲ್ಲಿ ಏನೋ ಹೇಳಿ ಹೋದ್ರೆ ಅವ್ರಿಗೆ ಯಾರು ಕಿಮ್ಮತ್ತು ಕೊಡಲ್ಲ, ಇವ್ರಿಗೆ ಯಾರು ಸೀರಿಯಸ್ನೆಸ್ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈಗಾಗಲೇ ಆಗಿದೆ. ಜೆಡಿಎಸ್ನವರು ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಜೆಡಿಎಸ್ನವ್ರಿಗೆ ನಮಗೂ ಸಪೋರ್ಟ್ ಮಾಡ್ತಾರೆ. ದಿನಾಂಕ ಅನೌನ್ಸ್ಮೆಂಟ್ ಮಾಡಲಿ, ಮೇಯರ್ ಖಂಡಿತ ಬಿಜೆಪಿ ಆಗೇ ಆಗತ್ತೆ. ಕಲಬುರಗಿ ಮಹಾನಗರ ಕಲಬುರಗಿ ಪಾಲಿಕೆಯಲ್ಲಿ ಮೇಯರ್ ಸ್ಥಾನವನ್ನು ಜೆಡಿಎಸ್ಗೆ ಬಿಟ್ಟುಕೊಡೋ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಆಕ್ಷೇಪಿಸಿದ್ದಾರೆ. ಚುನಾವಣೆ ಹತ್ರ ಬರ್ತಾ ಇದೆ, ಜೆಡಿಎಸ್ ಸಹವಾಸ ಬೇಡವೇ ಬೇಡ ಅಂತ ಡಿಕೆಶಿಗೆ ಸಿದ್ದರಾಮಯ್ಯ ಸಂದೇಶ ರವಾನಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಕೂಡ ಮಾಡಿದ್ದಾರೆ. ಹಾಗಾಗಿ ಸಿದ್ದು ಸ್ಟೇಟ್ ಪಾಲಿಟಿಕ್ಸ್, ಖರ್ಗೆ ಲೋಕಲ್ ಪಾಲಿಟಿಕ್ಸ್ ಮಧ್ಯೆ ಡಿಕೆಶಿ ತಬ್ಬಿಬ್ಬಾಗಿದ್ದಾರೆ. ಹಾಗಾದ್ರೆ ಜೆಡಿಎಸ್ ಜೊತೆ ಮೈತ್ರಿ ಬೇಡ ಅಂತಾರೋ ಸಿದ್ದರಾಮಯ್ಯ ಮಾಡಿರೋ ಮಾಸ್ಟರ್ ಪ್ಲಾನ್ ಏನು ನೋಡೋಣ. ಕಲಬುರಗಿ ಕದನ ಸಿದ್ದು ಮಾಸ್ಟರ್ ಪ್ಲಾನ್ ಇದು. ಕಲಬುರಗಿ ಪಾಲಿಕೆ ಮೈತ್ರಿಯಲ್ಲಿ ರಿಸ್ಕ್ ಬೇಡವೇ ಬೇಡ, ಆದರೆ ಸಾಧ್ಯವಾದರೆ ನಮಗೆ ಮೇಯರ್ ಸ್ಥಾನ ಸಿಗೋ ರೀತಿಯಲ್ಲಿ ನೋಡ್ಕೊಳ್ಳಿ.
ಇದೊಂದು ಟಾಸ್ಕ್ ಆಗಿ ಮಾತ್ರ ಪರಿಗಣಿಸಿ. ಆದರೆ ಆಯ್ತು ಹೋದ್ರೆ ಹೋಯ್ತು ಅನ್ನೋ ರೀತಿಯಲ್ಲಿ ಇರಲಿ ನಿಮ್ಮ ಗಮನ. ಕಲಬುರಗಿಯಲ್ಲಿ ಬಿಜೆಪಿಯನ್ನೇ ಬೆಳೆಯಲು ಬಿಡಲೇಬಾರ್ದು, ಹಾಗಾದ್ರೆ ನಮ್ಮ ತೆಕ್ಕೆಲ್ಲೇ ಇರಬೇಕು ಅನ್ನೋದು ಅವರ ಅಭಿಪ್ರಾಯ. ಆದರೆ ಮೇಯರ್ ಸ್ಥಾನ ಮಾತ್ರ ನಮ್ಮದಾಗಿರ್ಬೇಕು, ಅದನ್ನ ಬಿಟ್ಟುಕೊಡುವಂತಹ ನಿರ್ಧಾರಕ್ಕೆ ನಾವು ಮೈತ್ರಿ ಮಾಡ್ಕೊಳ್ಳೋದೇ ಬೇಡ. ಕಾಂಗ್ರೆಸ್ಗೆ ಮೇಯರ್ ಸ್ಥಾನ ಬಿಟ್ಟು ಕೊಟ್ರೆ ಮಾತ್ರ ಮೈತ್ರಿ ಆಗ್ಲಿ ಅನ್ನೋದು ಸಿದ್ದರಾಮಯ್ಯನವರ ಒಂದು ಅಭಿಪ್ರಾಯ. ನಾವು ಸುಮ್ಮನೆ ಇದ್ರೆ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸುತ್ತೆ. ಬಿಜೆಪಿ ಜೊತೆಗೆ ಅವ್ರು ಕೈ ಜೋಡಿಸಿದ್ರು ಅಂದ್ರೆ ಕೋಮುವಾದಿಗಳು, ಜಾತ್ಯತೀತ ಮಾತನಾಡುವಂತಹ ಮುಖವಾಡವನ್ನ ಹಾಕಿರೋರು ಅನ್ನೋದನ್ನ ಸ್ಪಷ್ಟವಾಗಿ ನಾವು ಜನರ ಬಳಿ ತೆಗೆದುಕೊಂಡು ಹೋಗಬಹುದು. ಆಗ ಜೆಡಿಎಸ್ ಅಲ್ಪಸಂಖ್ಯಾತ ಸಮುದಾಯದ ವಿಶ್ವಾಸವನ್ನ ಕಳೆದುಕೊಳ್ಳುತ್ತೆ. ಈ ರೀತಿಯ ಕ್ಯಾಲ್ಕುಲೇಷನ್ ಸದ್ಯ ಸಿದ್ದರಾಮಯ್ಯನವರದು. ಆದರೆ ಪ್ರಾಮಿಸ್ ಮಾಡಿರೋ ಖರ್ಗೆ ಅವರ ಪರಿಸ್ಥಿತಿ ಏನಾಗುತ್ತೆ, ಡಿಕೆಶಿ ಏನ್ ಮಾಡ್ತಾರೆ, ಕಾದು ನೋಡಬೇಕು. ನಾಳೆಯಿಂದ ವಿಧಾನಸೌಧದಲ್ಲಿ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಬೆಳಗ್ಗೆ 11 ಗಂಟೆಗೆ ಅಧಿವೇಶನ ಪ್ರಾರಂಭಗೊಳ್ಳಲಿದ್ದು ಸೆಪ್ಟೆಂಬರ್ 24ರವರೆಗೆ ಅಧಿವೇಶನ ನಡೆಯುತ್ತೆ. ಸಿಎಂ ಬೊಮ್ಮಾಯಿ ಇದು ಮೊದಲ ಅಧಿವೇಶನ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷ ನಾಯಕರು ರಣತಂತ್ರವನ್ನು ರೂಪಿಸಿದ್ದಾರೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸುವುದಕ್ಕಿಂತ ಗದ್ದಲ, ಕೋಲಾಹಲವೇ ಜಾಸ್ತಿ ಇರುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾಳೆ ಸಂಜೆಯೇ ಬಿಜೆಪಿ ಶಾಸಕಾಂಗ ಸಭೆಯೂ ಕೂಡ ನಡೆಯಲಿದ್ದು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋಕೆ ಆಡಳಿತ ಪಕ್ಷವು ಸಿದ್ಧವಾಗಲಿದೆ. ಸಿಎಂ ಬೊಮ್ಮಾಯಿಗೆ ಈ ಅಧಿವೇಶನ ಒಂದು ರೀತಿಯಲ್ಲಿ ಸವಾಲೇ ಅಂತ ಹೇಳಬಹುದು. ಯಾಕಂದ್ರೆ ರಾಜ್ಯದಲ್ಲಿ ಕಳೆದೊಂದಷ್ಟು ತಿಂಗಳಿನಿಂದ ನಡೆದ ಘಟನೆಗಳೇ ಸಾಕ್ಷಿ. ಸಿಎಂಗೆ ಇರುವಂತಹ ಸವಾಲು ಏನು? ಕಾಂಗ್ರೆಸ್ಗೆ ಇದು ಅಸ್ತ್ರವೇಗಾಗಬಹುದು. ಮೈಸೂರು ಸಾಮೂಹಿಕ ಅತ್ಯಾಚಾರ ಪ್ರಕರಣ, ಈ ಪ್ರಕರಣವನ್ನ ಭೇದಿಸಿದ್ದು ಕ್ವಿಕ್ ಆಗಿ ಆದರೂ ಕೂಡ ಅಲ್ಲಿ ನಡೆದಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕೊರೋನಾ ಸಾವಿನ ಸಂಖ್ಯೆ, ಪರಿಹಾರ ಬಾಕಿ ಉಳ್ಕೊಂಡಿರೋದ್ರ ಬಗ್ಗೆ ಕೇಂದ್ರದಿಂದ ನೆರೆ ಪರಿಹಾರ ಇನ್ನೂ ಕೂಡ ಬಂದಿಲ್ಲ. ಜಿಎಸ್ಟಿ ಬಾಕಿ ಉಳ್ಕೊಂಡಿದೆ, ಇದರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ದಿನಬಳಕೆ ವಸ್ತು, ಪೆಟ್ರೋಲ್, ಎಲ್ಪಿಜಿ ಬೆಲೆ ಏರಿಕೆ ಆಗ್ತಾನೆ ಹೋಗ್ತದೆ ಮತ್ತು ರೈತರಿಗೆ ಸೂಕ್ತ ಬೆಂಬಲ ಬೆಲೆಯನ್ನ ಕೊಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಇಕ್ಕಟ್ಟು ಕೂಡ ಸರ್ಕಾರಕ್ಕೆ ಸಿಕ್ಕಾಕೊಳ್ಳುತ್ತೆ. ಜಾತಿ ಜನಗಣತಿ ವರದಿಯನ್ನ ಮಂಡನೆ ಮಾಡುವಂತಹ ಒತ್ತಾಯವನ್ನ ಮಾಡ್ತಾರೆ. ಇದಕ್ಕೊಂದಷ್ಟು ವಿರೋಧಗಳು ಸಹಜವಾಗಿ ಬಂದೇ ಬರುತ್ತೆ. ಇಂದಿರಾ ಕ್ಯಾಂಟೀನ್ ಹೆಸರನ್ನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎದ್ದಂತಹ ವಿವಾದಗಳು, ಈ ವಿಷಯವಾಗಿಯೂ ಕೂಡ ನಾಳಿನ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ವಿವಾದ, ಎಲ್ಲದರ ಬಗ್ಗೆ ಮಾತನಾಡೋ ಮೂಲಕವಾಗಿ ಕಾಂಗ್ರೆಸ್ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ಪ್ರಗತಿ ಕುಂಠಿತ, ಬೊಕ್ಕಸ ಖಾಲಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ವಿವರಣೆಗಳನ್ನ ಕೇಳಲಿದ್ದಾರೆ. ಆದರೆ ಇದೆಲ್ಲವೂ ಕೂಡ ವಿವರಣೆಗೆ ಹೋಗೋದ್ರ ಮೊದಲು ಗದ್ದಲಕ್ಕೆ ಕಾರಣವಾಗುತ್ತೆ. ಇನ್ನು ಅಧಿವೇಶನದ ಮೊದಲ ದಿನವೇ ಬೊಮ್ಮಾಯಿ ಸರ್ಕಾರಕ್ಕೆ ಅನ್ನದಾತರ ಪ್ರತಿಭಟನೆಯ ಬಿಸಿ ಕೂಡ ತಟ್ಟುವಂತಹದ್ದು ನಿಶ್ಚಿತ. ಕೇಂದ್ರದ 3 ಕೃಷಿ ಕಾಯ್ದೆ ವಿರೋಧಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮೌರ್ಯ ಸರ್ಕಲ್, ಆನಂದರಾವ್ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಆರಂಭಗೊಂಡು ವಿಧಾನಸೌಧವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಯುತ್ತೆ. ರಾಜ್ಯದ ವಿವಿಧೆಡೆಯಿಂದ ಸುಮಾರು 6 ರಿಂದ 7 ಸಾವಿರ ರೈತರು ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಕೋಡಿಹಳ್ಳಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬೆಂಗಳೂರಿನ ಗೋವಿಂದರಾಜನಗರದ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿದ್ರು. ಈ ವೇಳೆ ಒಂದಷ್ಟು ಹಾಸ್ಯ ಚಟಾಕಿ ಹಾರಿಸಿದ್ರು. ಕಾರ್ಯಕ್ರಮಕ್ಕೆ ಸಚಿವರನ್ನ ಸ್ವಾಗತಿಸುವಾಗ ಸಚಿವ ಮುನಿರತ್ನರನ್ನ ಇದೇನಪ್ಪಾ ಅಂತ ಹುಡುಕಾಡಿದ್ರು. ಈ ಬೆಂಗಳೂರಿಗರು ಯಾವಾಗ ಸೇರ್ಕೊಳ್ತಾರೋ, ಯಾವಾಗ ಬಿಟ್ಟು ಹೋಗ್ತಾರೋ ಗೊತ್ತಾಗಲ್ಲ, ಅದಕ್ಕೆ ಕೇಳಿದ್ದೆ ಅಷ್ಟೇ ಅಂತ ಹೇಳಿದ್ರು. ವಿ ಸೋಮಣ್ಣ ಅಂದ್ರೆ ವಿಕ್ಟ್ರಿ ಸೋಮಣ್ಣ, ಅವರ ವಯಸ್ಸು 70+, ಆದರೂ ಕೆಲಸ ಮಾತ್ರ 20+. ನಾವು ಬ್ಯುಸಿಯಲ್ಲಿರುವಾಗಲೇ ಬಂದು 100 ರಿಂದ 200 ಕೋಟಿ ರೂಪಾಯಿಗೆ ಮಂಜೂರು ತಗೊಂಡು ಹೋಗ್ತಾರೆ. ಈ ಬೆಂಗಳೂರು ಸಚಿವರು ಈಗ ಇದೇ ತರ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅಂದ್ರು. ವೇದಿಕೆ ಮೇಲೆ ವಿಶ್ವನಾಥ್ ಜೊತೆ ಸಂಸದ ಪಿಸಿ ಮೋಹನ್ ಚರ್ಚೆ ಮಾಡಿದ್ರು. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಿದ್ದೀರಾ ಅಂತ ಗೇಲಿ ಮಾಡಿದ್ರು. ತೋಟಗಾರಿಕೆ ಸಚಿವರಾದಂತಹ ಮುನಿರತ್ನವರೇ, ಇದೇನಪ್ಪ ಬಿಡಿಎ ಅಧ್ಯಕ್ಷರಾದಂತಹ ವಿಶ್ವನಾಥ್ ಅವರೇ, ಈ ಬೆಂಗಳೂರಿನವ್ರು ಯಾವಾಗ ಸೇರ್ಕೊಂತಾರೆ, ಈ ಕಾರ್ಯಕ್ರಮಕ್ಕೆ ಯಾವಾಗ ಬಿಟ್ಟು ಹೋಗ್ತಾರೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಚೆಕ್ ಮಾಡಬೇಕು. ಸೋಮಣ್ಣ ಅಂದರೆ ಬರೀ ಸೋಮಣ್ಣ ಅಲ್ಲ, ವಿಕ್ಟ್ರಿ ಸೋಮಣ್ಣ. ಆಗಲೇ ಅಲ್ಲಿ ಕೇಳಿದೆ ಅವ್ರ ವಯಸ್ಸು 70+ ಅಂದರು. ನಾನು ಹೇಳಿದೆ ವಯಸ್ಸಿನಲ್ಲಿ 70+, ಕೆಲಸದಲ್ಲಿ 20+ ಅಂತ ಹೇಳಿದೆ. ನನಗೆ ಈ ಅಭಿವೃದ್ಧಿಯನ್ನು ನೋಡಿ ನನಗೆ ಸಂತೋಷನೂ ಆಗಿದೆ, ಸ್ವಲ್ಪ ಹಸಿವೇನೂ ಆಗಿದೆ. ರಾಜ್ಯದಲ್ಲಿ ಮತ್ತೆ ರಿವೆಂಜ್ ಟೂರಿಸಂ ಆರಂಭವಾದ ಹಾಗೆ ಕಾಣಿಸ್ತಾ ಇದೆ. ಮಂಗಳೂರಿನ ಪಣಂಬೂರು ಬೀಚ್ ಮತ್ತು ಕೊಡಗಿನ ದುಬಾರೆ, ಕಾವೇರಿ ನಿಸರ್ಗಧಾಮ, ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಚಾಮರಾಜನಗರದ ಭರಚುಕ್ಕಿ ಸೇರಿದಂತೆ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಕುದುರೆಮುಖದಲ್ಲಂತೂ ಅರಣ್ಯದ ತುದಿಯಲ್ಲಿ ಇರುವಂತೆ ಇರುವೆಗಳಂತೆ ಸಾಲುಗಟ್ಟಿ ಪ್ರವಾಸಿಗರು ಟ್ರೆಕ್ಕಿಂಗ್ ಮಾಡ್ತಾ ಇದ್ರು. ಹೀಗಾಗಿ ವೀಕೆಂಡ್ ರಿಲ್ಯಾಕ್ಸ್ ನಡುವೆ ಕೊರೋನಾ ಕಡಿಮೆಯಾದರೂ ಕೂಡ ಮತ್ತೆ ಎದ್ದೇಳಬಹುದಾದ ಆತಂಕವನ್ನ ತಜ್ಞರು ವ್ಯಕ್ತಪಡಿಸಿದ್ದಾರೆ.
ಬಿಜಾಪುರದ ಚಿಂತಾಮಣಿ ತಾಲೂಕಿನ ಮರಿನಾಯಕನಹಳ್ಳಿ ಗೇಟ್ ಬಳಿ ಇಬ್ಬರು ಮಹಿಳೆಯರು ಸೇರಿ 8 ಜನ ಸಾವನ್ನಪ್ಪಿದ್ದಾರೆ. 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಬ್ಬರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಜಾಲಪ್ಪ ಆಸ್ಪತ್ರೆಯಲ್ಲಿ 7 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಮತ್ತೆ ಏರುವ ಸಾಧ್ಯತೆ. ಶ್ರೀನಿವಾಸಪುರದ ಕಡೆಯಿಂದ ಚಿಂತಾಮಣಿಗೆ ಬರ್ತಿದ್ದ ಜೀಪ್ ಓವರ್ಟೇಕ್ ಮಾಡುವಾಗ ಲಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಮೃತರು ಕೋಲಾರದ ಶ್ರೀನಿವಾಸಪುರದ ತಾಲೂಕಿನವರಾಗಿದ್ದಾರೆ. ನನ್ನ ಕಣ್ಣ ಮುಂದೆನೇ ಘಟನೆ ನಡೆಯಿತು. ತಕ್ಷಣ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಿದೆ ಅಂತ ರಸ್ತೆಯಲ್ಲೇ ತೆರಳುತ್ತಾ ಇದ್ದ ಮಾಲೂರು ಶಾಸಕ ನಂಜೇಗೌಡ ಹೇಳಿದ್ದಾರೆ. ಇನ್ನು ವಿಷಯ ತಿಳಿದು ಶ್ರೀನಿವಾಸಪುರದ ಶಾಸಕ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಸ್ಥಳೀಯ ಶಾಸಕ ಕೃಷ್ಣಾರೆಡ್ಡಿ ಸ್ಥಳಕ್ಕೆ ಭೇಟಿ ಕೊಟ್ಟರು. ಅಂದಹಾಗೆ ಹೊಸದಾಗಿ ನಿರ್ಮಾಣವಾಗಿರೋ ರಸ್ತೆಯಲ್ಲಿ ವಾಹನಗಳು ಬೇಕಾಬಿಟ್ಟಿ ಓಡಾಡ್ತಾ ಇವೆ. ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲದ ಕಾರಣ ಖಾಸಗಿ ವಾಹನಗಳಿಗೆ ಜನ ಡಿಪೆಂಡ್ ಆಗಿದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನ ಬಾಳಂಬೀಡು ಗ್ರಾಮದಲ್ಲಿ ಫಸಲಿಗೆ ಬಂದಿದ್ದ 700ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ. ಖಲೀಲ್ ಅಹಮದ್ ವಾಲಿಕಾರ್ ಎಂಬ ರೈತನ 1.5 ಎಕರೆ ಪ್ರದೇಶದಲ್ಲಿದ್ದ ಅಡಿಕೆ ಮರಗಳನ್ನು ರಾತ್ರೋರಾತ್ರಿ ದುಷ್ಕರ್ಮಿಗಳು ಕಡಿದು ಹಾಕಿದ್ದಾರೆ. 6 ವರ್ಷಗಳಿಂದ ಕಷ್ಟಪಟ್ಟು ಬೆಳೆದಂತಹ ಫಸಲು ಈಗ ಕೈಗೆ ಬರೋ ಹೊತ್ತಲ್ಲಿ ಈ ರೀತಿಯ ಹಾಳಾಗಿರೋದನ್ನ ಕಂಡು ಕಣ್ಣೀರು ಹಾಕಿದೆ ಕುಟುಂಬ. ಇನ್ನು ಪೊಲೀಸರು ಆಡೂರು ಠಾಣೆ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು ತನಿಖೆ ನಡೆಸುತ್ತಿದ್ದಾರೆ. ನಮ್ಮದು 1.5 ಎಕರೆ ಹೊಲ ರೀ ಸರ್, ಬಾಳಂಬೀಡು ಗ್ರಾಮದಲ್ಲಿ. ಅದರಲ್ಲಿ 800 ಗಿಡ ಇದ್ದವು ರೀ. ಅದರ ಪೂರ ನೆಲ ಸಮ ಮಾಡಿಬಿಟ್ಟಿದ್ದಾರೆ. ಮತ್ತು ಈಗ ನಮಗೆ ಭಾಳ ದುಃಖ ಆಗೈತಿ. ಆದರೂ ನಾವು ಅದನ್ನ ಸಹಿಸ್ಕೊಂಡು ಅದೇವಿ. ಆದರೂ ಅದನ್ನ ತನಿಖೆ ಮುಖಾಂತರ ಗೊತ್ತಾಗಿಂದ ನಾವು ಅದಕ್ಕೆ ಮುಂದೆ ಏನು ಕ್ರಮ ಅವ್ರು ತೊಗೊಂತಾರೆ ಅದ್ರ ಮ್ಯಾಗ ನಾವು ನಡಿತೀವಿ ಅಂತೇಳಿ